ನಿನ್ನೆ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು ಇದೊಂದು ಶಬ್ದ. ಇದಾಗ್ತಾ ಇದ್ದಂತೆ ಎಲ್ಲರಲ್ಲೂ ಕಾಡ್ತಾ ಇದ್ದಂತಹ ಪ್ರಶ್ನೆ ಒಂದೇ, ಬೆಂಗಳೂರು ಸೇಫಾ ಅನ್ನುವ ಪ್ರಶ್ನೆ ಮಾಡ್ಕೊಳ್ಳುವಂತಹ ಹಂತಕ್ಕೆ ನಿನ್ನೆ ಇಡೀ ಬೆಂಗಳೂರಿನ ಜನ ಮಾತನಾಡ್ಕೊಳ್ಳುವಂಗಾಯ್ತು. ಏನಾಯ್ತು ಅಂತ ನೋಡ್ತಾ ಹೋಗೋಣ. ಅಬ್ಬಬ್ಬಾ, ಭಯಾನಕ ಭಯಾನಕ ಸ್ಫೋಟ, ಬೆಚ್ಚಿ ಬಿದ್ದ ಬೆಂಗಳೂರು. ರಾಜ್ಯ ರಾಜಧಾನಿಯಲ್ಲಿ ಬಾಂಬ್ ಸ್ಫೋಟ, ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಭೀಕರ ಸ್ಫೋಟ ಆಗಿದೆ. ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳ್ಬೋದು. ಪಬ್ಲಿಕ್ ಟಿವಿಲಿ ನಾನ್ ಸ್ಟಾಪ್ ಕವರೇಜ್ ಅನ್ನ ನೋಡ್ತಾ ಹೋಗೋಣ. ನಿಜಕ್ಕೂ ಭಯಾನಕ, ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದು. ಅದೊಂದು ಕಡೆ ಶಬ್ದ ಆಗ್ತಾ ಇದ್ದಂತೆ, ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದ್ದಂತೆ ನಾವಿರೋ ಜಾಗ ಸೇಫಾ ಅನ್ನುವ ಮಟ್ಟಕ್ಕೆ ಜನ ತಮ್ಮನ್ನ ತಾವೇ ಪ್ರಶ್ನೆ ಮಾಡ್ಕೊಳ್ಳುವಂಗಾಯ್ತು. ವೈಟ್ ಫೀಲ್ಡ್ ಸಮೀಪ ಇರುವ ITPL ರಸ್ತೆಯ ರಾಮೇಶ್ವರ ಕೆಫೆಯಲ್ಲಿ ನೆನೆ ಮಧ್ಯಾಹ್ನದ ಸುಮಾರಿಗೆ IED ಅಂದ್ರೆ ಈ ಸುಧಾರಕ ಸ್ಫೋಟಕ ಸಾಮಗ್ರಿ ಒಂದು ಸ್ಫೋಟಗೊಳ್ಳುತ್ತೆ. ಆ ದುರಂತದಲ್ಲಿ 9 ಜನ ಗಾಯಗೊಂಡಿರುವಂತಹ ಪ್ರಕರಣ ಇದು. ನಗರದಲ್ಲಿ ಆತಂಕದ ವಾತಾವರಣ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾತ್ರ ಅಲ್ಲ, ನಗರ ಪೊಲೀಸರು ಮಾತ್ರ ಅಲ್ಲ, CCB ಅವರು ಕೂಡ ಎಂಟ್ರಿ ಕೊಡ್ತಾರೆ. NIA ಕೂಡ ತನಿಖೆಯನ್ನು ಆರಂಭ ಮಾಡಿದೆ. ಕೃತ್ಯ ನಡೆದ ಸ್ಥಳದ CCTV ಕ್ಯಾಮ್ರಾಗಳನ್ನ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ CC ಕ್ಯಾಮ್ರಾಗಳ ದೃಶ್ಯಾವಳಿಗಳನ್ನ ಕೂಡ ವಶಕ್ಕೆ ಪಡೆದು ಆಗಂತುಕ ಯಾರು, ಆರೋಪಿ ಯಾರು ಅನ್ನುವಂತಹ ಪತ್ತೆ ಹಚ್ಚುವ ಕಾರ್ಯ ಕೂಡ ನಡೆದಿದೆ. ಈ ವಿಚಾರದಲ್ಲಿ ಇದೀಗ ಈ ವೈಟ್ ಫೀಲ್ಡ್ ಸಮೀಪ ITPL ರಸ್ತೆಯ ರಾಮೇಶ್ವರ ಅನ್ನುವ ಕೆಫೆಯಲ್ಲಿ ಸ್ಫೋಟ ಸಂಭವಿಸ್ತಲ್ಲ, ಅದ್ರ ಬೆನ್ನಲ್ಲೇ ಪೊಲೀಸರು ಕಟ್ಟೆಚ್ಚರವನ್ನ ಇಡೀ ಬೆಂಗಳೂರಿನಲ್ಲಿ ವಹಿಸಿದ್ದಾರೆ. ಆಯಾ ಕಟ್ಟಿನ ಸ್ಥಳದಲ್ಲಿ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಎಲ್ಲ ಕಡೆ ಪೊಲೀಸರು ನಿಗಾ ವಹಿಸಿದ್ದಾರೆ. CCTV ಫುಟೇಜ್ಗಳನ್ನ ಕೂಡ ಇದೀಗ ವಶಕ್ಕೆ ಪಡೆಯಲಾಗಿದೆ. ಇದೀಗ ಬಾಂಬ್ ಸ್ಫೋಟ ಸಂಭವಿಸಿದ ನಂತರವೇ ಅಂದ್ರೆ ಒಂದು ತಕ್ಷಣವೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇಡೀ ಬೆಂಗಳೂರಿನಲ್ಲಿ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಜನ ಆತಂಕಗೊಂಡಿದ್ದಾರೆ. ಬೆಂಗಳೂರು ಸೇಫಾ ಅಂತ ಪ್ರಶ್ನೆ ಮಾಡ್ಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ. ಇದು ನಿನ್ನೆ ನಡೆದಂತಹ ಸುದ್ದಿ. ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತವೇ ತಪ್ಪಿದೆ.